ಹಣ ಹೊಲ ಎಲ್ಲವನ್ನ ವ್ಯವಹಾರಗಳನ್ನ ಮಾಡುವುದು. ವಾರಕ್ಕೊಂದು ಸಲ ಏನ್ ಮಾಡೋದಪ್ಪ ಅಂತಂದ್ರ ಪಾರಮಾರ್ಥದ ಕಡೆಗೆ ನಮ್ಮ ಬದುಕನ್ನ ಕರೆದುಕೊಂಡು ಹೋಗುದು. ಅದಕ್ಕ ಮೋಳಿಗೆ ಮಾರಯ್ಯನವ್ರು ಬರೀತಾರೆ, ಆನೆ ಕುದುರೆ ಬಂಡಿ ಬಂಡಾರವಿರ್ದಡೇನೋ ತಾನುಂಬುದು ಹಿಡಿ ಅಕ್ಕಿ ಒಂದಾವಿನ ಹಾಲು ಕುಡಿಯುವುದು ಹೊರತಿ ನೀರು ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಪ್ರಾಣ ವಾಯುವಿನ ಸಂಘ ಕೈ ಬಿಡದ ಮಡಿದಿ ಪರರ ಸಂಘ ಒಡವೆ ತಾನೇನಪ್ಪುದೋ ಸಾವಿಂಗೆ ಸಂಗಡವಾದರೂ ಇಲ್ಲ ಕಾಣ ನಿಖಳಂಕ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳಿ ಬದುಕಿನ ಸಾರಸ್ವತವನ್ನೇ ಮೋಳಿಗೆ ಮಾರಯ್ಯನವರು ಬರೀತಾರೆ. ಮೋಳಿಗೆ ಮಾರಯ್ಯನವ್ರು ಯಾರು ಅಲ್ಲವರು, ಅವರು ಕಾಶ್ಮೀರದ ದೊರೆ ಭೂಪಾಲ ಮಹಾದೇವ ಭೂಪಾಲನಾಗಿರ್ತಕ್ಕಂಥ ಒಬ್ಬ ಮೋಳಿಗೆ ಮಾರಯ್ಯ ತನ್ನ ಇಡೀ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿ ಬದುಕಿನ ಸಿರಿವಂತಿಕೆಯನ್ನ ಅಲ್ಲಿ ತ್ಯಾಗ ಮಾಡಿ ಒಂದು ಸರಳ ಕಾಯಕವನ್ನು ಅವಲಂಬಿಸಿ ಬದುಕಿನ ನಿಜವಾದ ಮಾನವನ ಗುರಿ ಎನ್ನುವಂತಹದ್ದನ್ನ ಕಂಡುಕೊಂಡು ಕಲ್ಯಾಣಕ್ಕೆ ಅಲ್ಲಿಂದ ಬರ್ತಾರೆಪ್ಪ. ರಾಜ ವೈಭೋಗವನ್ನ ಬಿಟ್ಟು ಮಲಗಲಿಕ್ಕೆ ಬಂಗಾರದ ಮಂಚ, ಉಣಲಿಕ್ಕೆ ಬಂಗಾರದ ತಟ್ಟೆ, ಕೈಗೊಂದು ಕಾಲಿಗೊಂದು ಆಳುಗಳು, ರಾಣಿಯರು, ದಾಸಿಯರು, ಸೇವಕಿಯರು, ಛತ್ರ ಚಾಮರ ಪಲ್ಲಕ್ಕಿಗಳನ್ನ ತ್ಯಜಿಸಿ ನಿಜವಾದ ಬದುಕು, ನಿಜವಾದ ಜೀವನ ಅಂದರೆ ಏನು, ಮಾನವನ ಸತ್ಯ ಶಿರಿ ಯಾವುದನ್ನುವಂಥದ್ದನ್ನ ಅರಿತುಕೊಂಡಿರ್ತಕ್ಕಂಥ ಮಹಾದೇವ ಭೂಪಾಲ ಮೋಳಿಗೆ ಮಾರಯ್ಯನಾಗಿ ಕಲ್ಯಾಣದ ನಗರಕ್ಕೆ ಬಂದು ಕಟ್ಟಿಗೆಯನ್ನ ಒಡೆದು, ಕಟ್ಟಿಗೆಯನ್ನ ಮಾರಿ, ಕಟ್ಟಿಗೆಯನ್ನ ಕಡಿದು ತನ್ನ ಬದುಕನ್ನ ಸಾಗಿಸಿ ಶರಣದ ಧರ್ಮದಲ್ಲಿ ಬದುಕಿದಂತಹ ನಿಜವಾದಂತ ಬದುಕು. ನಿಜಕ್ಕೂ ನಾವು ತಿಳ್ಕೊಂಡ ಹಾಗೆ ನಿಜವಾದ ಬದುಕು ಯಾವುದು ಅನ್ನುವಂಥದ್ದನ್ನ ಆ ಶರಣರು ನಮಗೆ ದಾರಿ ತೋರಿಸಿದ್ದಾರೆ. ಹಾಗಾದ್ರೆ ಪರಮಾರ್ಥವನ್ನ ಸಾಧಿಸಲು ನಾವು ಧರ್ಮ ಕೀಳು ತಾರತಮ್ಯವನ್ನ ತೊಡೆದು ಹಾಕಿ ಸತ್ಯ ಶಿವ ಜ್ಞಾನವನ್ನು ಕರುಣಿಸುವಂತಹ ಸಮತಾವಾದದ ಸುವರ್ಣ ಮಾರ್ಗವೇ 12ನೇ ಶತಮಾನದಲ್ಲಿ ಆ ಬಾಗಿಲು ತೆರೆದಿತ್ತು. ಅಂತ ಶತಮಾನದ ಬಾಗಿಲು ತೆರೆದಂತ ಸಂದರ್ಭದೊಳಗ ಎಷ್ಟು ಜನ ಬಂದ್ರು ಶಿವಶರಣರು? ಮುಕ್ಕಾಲು ಭಾಗ ಅಲ್ಲಿ ಗೃಹಸ್ಥರೇ ಇದ್ರು ಅಂತ ತಿಳ್ಕೊಂಡು ಹೇಳಿ ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಅಲ್ಲಿ ಬಂದಿರತಕ್ಕಂಥವ್ರು ಕಂಡುಂಡಂತ ಅನುಭವವನ್ನ ಮುಂದಿನ ಪೀಳಿಗೆ ತೆಗೆದುಕೊಂಡು ಹೋಗಲಿ, ಲಿಂಗಾಂಗ ಯೋಗವನ್ನ ಸಾಧಿಸಿ ಪರಮಾನಂದ ಭರಿತರಾಗಿ ಅವರನ್ನು ಕಳಕಳಿಯಿಂದ ಕಷ್ಟಪಟ್ಟು ಬರೆದಿರತಕ್ಕಂಥ ವಚನಗಳೇ ಇವತ್ತು ನಿಜವಾಗಿ ನಮಗೆ ಬದುಕಿನ ಅರ್ಥವನ್ನ ತಿಳಿಸಿಕೊಡ್ತಾವ. ಅದಕ್ಕೆ ಹೇಳಿದ್ರು ಅಲ್ಲಮ ಪ್ರಭುದೇವರು, ಭೂಮಿ ನಿನ್ನದಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು. ಅದನ್ನು ಸ್ವಲ್ಪ ವಿವರಣೆ ಮಾಡ್ಕೊಂತ ಹೋಗೋಣ. ಈ ಒಂದು ಶಿವಾನುಭವ ಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರ, ಶಾಶ್ವತವಾದ ಹೊನ್ನು ಹೆಣ್ಣು ಮಣ್ಣಿಗಾಗಿ ಬಡದಾಡುವುದು ಮಾನವನ ನಿಜವಾದ ಸತ್ಯಸಿರಿ ಅಲ್ಲ. ಹಾಗಾದ್ರೆ ಯಾವುದು ಸತ್ಯಸಿರಿ? ಅಶಾಶ್ವತವಾಗಿರ್ತಕ್ಕಂಥ ಇದು ಭೂಮಿ, ಹೊನ್ನು, ಹೆಣ್ಣು, ಮಣ್ಣು, ಧನ, ಕನಕ ಇದೆಲ್ಲ ಶಾಶ್ವತವಾದದ್ದಲ್ಲ, ಇದು ಅಶಾಶ್ವತವಾದದ್ದು. ಹಾಗಾದ್ರೆ ಅವ್ರು ಹೇಳ್ತಾರ, ಅತ್ಯಂತ ಮಾರ್ಮಿಕವಾದ ಮಾತನ್ನ ಅವ್ರು ನುಡಿತಾರ ನೋಡ್ರಿ, ಭೂಮಿ ನಿನ್ನದಲ್ಲ. ಹಾಗಾದ್ರೆ ಏನು? ಕಾಮನೆಯೂ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ. ಅಂದ್ರ ಅಶಾಶ್ವತವಾದಂತ ಹೊನ್ನು ಹೆಣ್ಣು ಮಣ್ಣಿಗಾಗಿ ಬೆಳೆದಾಡಿ ಕೊನೆಗೆ ಮಣ್ಣಾಗಿ ಹೋಗುವ ಅಜ್ಞಾನಿ ಮಾನವರೇ, ವಿಚಾರಿಸಿ ನೋಡ್ರಿ ನೀವು. ಯಾವುದಕ್ಕೆ ಬಡದಾಡಿ ಅನೇಕ ರೀತಿಯ ಅನ್ಯಾಯ ಅತ್ಯಾಚಾರಗಳನ್ನ ಮಾಡಿ ಪಾಪ ಕರ್ಮವನ್ನ ಪದರಾಗ ಕಟ್ಟುಕೊಂಡು ಜನ್ಮಾಂತರದಾಗ ಅನುಭವಿಸುವುದನ್ನ ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂಥ ಆ ಪ್ರಭುದೇವರು ಹೇಳ್ತಾರೆ, ಅವುಗಳನ್ನ ಹೊರತಾಗ ಈ ತಿಳಿದಂತ ಜ್ಞಾನಿಗಳಾದ ಮೋಳಿಗೆ ಮಾರಯ್ಯನವ್ರು ಹೇಳ್ತಾರೆ, ನಿಜಗುಣ ಶಿವಯೋಗಿಗಳು ಕೂಡ ಈ ಒಂದು ಬರೀತಾರೆ. ಯಾವ್ದಪ್ಪ ಅಂತಂದ್ರ, ಭೂಮಿ ನಿನ್ನದಲ್ಲ, ಭೂಮಿಯೂ ನಿನ್ನದಲ್ಲ. ಮೋಳಿಗೆ ಮಾರಯ್ಯನವ್ರು ಹೇಳ್ತಾರೆ, ಭೋಗವನ್ನ ಬಿಟ್ಟು ವಿಷಯವನ್ನ ಸತ್ಯವಾದ ರತ್ನವನ್ನ ನಾವು ಏನಪ್ಪಾ ಅಂತಂದ್ರ ಗಳಿಸ್ಕೋಬೇಕಾಕತಿ. ಜ್ಞಾನವೆಂಬ ರತ್ನವನ್ನ ನಾವ್ ಏನ್ ಮಾಡ್ಬೇಕು? ಸಂಪಾದಿಸಬೇಕು. ಆಸೆಗಾಗಿ ಹೊನ್ನು ಹೆಣ್ಣು ಮಣ್ಣುಗಳ ಸಂಪಾದನೆ ಒಳಗ ನಾವ್ ಏನ್ ಮಾಡಿವಪ್ಪ ಅಂತಂದ್ರ ಅನೇಕ ತರದ ಪಾಪ ಕರ್ಮಗಳನ್ನ ಮಾಡ್ತೀವಿ ಅಂತ. ಹೊನ್ನು ಗಳಿಸುವ ಸಲುವಾಗಿ ಸುಳ್ಳು ಹೇಳ್ತೇವ್, ಹೆಣ್ಣು ಪಡೆಯುವುದ್ರ ಸಲುವಾಗಿ ನನಗ ಅಷ್ಟೊಂದು ಇದು ಐತಿ, ಅಲ್ಲಿ ಐತಿ, ಇಲ್ಲಿ ಐತಿ ಅಂತ ಸುಳ್ಳು ಹೇಳ್ತೀವಿ. ಮಣ್ಣು ಗಳಿಸುವ ಸಲುವಾಗಿ ಏನೆಲ್ಲ ನಾವು ಕೋರ್ಟು ಕಚೇರಿಗಳನ್ನ ಅಡ್ಡಾಡಿ ಏನ್ ಮಾಡ್ತೀವಿ ನಾವು, ಇದ್ರೊಳಗಿನ ನಮ್ಮ ಜೀವನದ ಸೌಖ್ಯವನ್ನ ಕಳ್ಕೊಂಡು ಹೋಗ್ತಾ ಇದೀವಿ. ಅದು ನಿಜವಾದಂತ ಧರ್ಮ ಅಲ್ಲ, ಅದನ್ನ ಮೀರಿದಂತ ಇನ್ನೊಂದು ಧರ್ಮ ಐತಿ ಅಂತ ತಿಳ್ಕೊಂಡು ಹೇಳಿ ಪ್ರಭುದೇವ್ರು ಏನ್ ಮಾಡ್ತಾರ ಅಂತಂದ್ರ ಒಂದು ಸುಂದರವಾಗಿರ್ತಕ್ಕಂಥ ದೃಷ್ಟಾಂತವನ್ನು ಕೊಡ್ತಾರ. ಹಿಂದಕ್ಕ 12ನೇ ಶತಮಾನದೊಳಗ ರಾಜಮನೆತನದೊಳಗ ಹುಟ್ಟಿ ಬೆಳೆದಿರ್ತಕ್ಕಂಥ ಒಬ್ಬ ಬೋಂತಾದೇವಿ ಅಂತಿದ್ಲು. ಅವ್ರು ಯಾರು ಅಲ್ಲ, ಮೋಳಿಗೆ ಮಾರಯ್ಯನವರ ಸಹೋದರಿಯಾಗಿರ್ತಕ್ಕಂಥ ಬೋಂತಾದೇವಿ ಮಹಾಶಿವಶರಣೆ.
ಆತ್ಮ ಜ್ಞಾನ ಅನ್ನುವಂತಹದ್ದು ಏನ ಸೌಂಡ್ ಬರ್ತದಲ್ರಿ, ಆತ್ಮ ಜ್ಞಾನ ಅನ್ನುವಂತಹ ರತ್ನವನ್ನು ಪಡ್ಕೊಂಡು ಶಿವಲೀಲ ಒಂದ್ ಸ್ವಲ್ಪ ಮ್ಯೂಟ್ ಮಾಡಿ ಶಿವಲೀಲ. ಆತ್ಮ ಜ್ಞಾನ ಅನ್ನುವಂತಹ ಒಂದು ರತ್ನವನ್ನು ಪಡ್ಕೊಂಡು ಬೆಳ್ಳಿ ಬಂಗಾರದ ಆಭರಣ ಸುಂದರವಾದ ಉಡುಗೆ ತೊಡುಗೆಗಳನ್ನು ಉಡಬೇಕಾಗಿರತಕ್ಕಂಥ ಒಬ್ಬ ಮಹಾರಾಣಿ ಎಲ್ಲವನ್ನ ತ್ಯಜಿಸಿ ನಾರು ಮಡಿಗಳನ್ನು ಉಟ್ಟು ಹರಕ ಕೌದಿಗಳನ್ನು ಹಾಕೊಂಡು ಕಾಶ್ಮೀರದಿಂದ ಕಲ್ಯಾಣದ ಕಡೆಗೆ ಬೋಂತಾದೇವಿ ಮಹಾರಾಣಿಗೆ ಆಗಿರ್ತಕ್ಕಂಥ ಬೋಂತಾದೇವಿ ರಾಜಕುಮಾರಿ ಬರ್ತಾ ಇರುವಂತಹದ್ದನ್ನ ಸಂದರ್ಭ ನೋಡಿದ್ರೆ ಹಾಗಾದ್ರೆ ನಿಜವಾದ ಸುಖ ಎದ್ರೊಳಗೈತಿ? ಬಂಗಾರದಾಗೂ ಇಲ್ಲ, ಬೆಳ್ಳಿ ಒಳಗೂ ಇಲ್ಲ, ಆಸ್ತಿ ಅಂತಸ್ತಿನೊಳಗೂ ಇಲ್ಲ ಅಂತ ಕಂಡಿರ್ತಕ್ಕಂಥ ತಾಯಿ ಬರುವುದನ್ನು ನೋಡಿರ್ತಕ್ಕಂಥ ಒಬ್ಬ ದಾರಿ ಹೋಗ ಕೂತಿರ್ತಾನ ಅಲ್ಲಿ ಒಬ್ಬ ಸೇವಕ. ಅಮ್ಮ, ಏನಿದು? ನೀವು ಮಹಾರಾಣಿಯವರು, ನಿಮ್ಮ ಮೈ ಮೇಲೆ ಬಂಗಾರದ ಆಭರಣಗಳನ್ನು ಇಟ್ಟುಕೊಂಡು ಮೆರೆದಾಡಿರ್ತಕ್ಕಂಥ ರಾಜಕುಮಾರಿ ನೀನು. ಅರಮನೆಯ ಪಲ್ಲಕ್ಕಿ ಒಳಗೆ ಮೆರೆದಾಡಿದಂತ ನಿಮ್ಮ ಈ ಪಾದುಕೆಗಳು ಇಂದು ಬರಿಗಾಲಿನಿಂದ ಈ ರೀತಿ ಹೋಗುವುದು ಸರಿ ಅಂತ ಕೇಳಿದಾಗ ಹೇಳ್ತಾನ ಅವಳು, ಅಪ್ಪ, ಅವ್ ಬಂಗಾರದ ನೀ ಹೇಳುದು ಖರೆ ಅದ. ಬಂಗಾರದ ಸಿರಿ ಸಂಪತ್ತು ಐಶ್ವರ್ಯ ವೈಡೂರ್ಯ ವಜ್ರ ವೈಡೂರ್ಯ ಎಲ್ಲ ಸರಿ, ಆದರೆ ಇವು ಬಹಿರಂಗದ ಅಲಂಕಾರಿಕ ವಸ್ತುಗಳು. ನಿಜವಾದ ಮಾನವನ ಸೌಖ್ಯ ಎಲ್ಲಿದೀಪ ಅಂತಂದ್ರ ಅದು ಅಂತರಂಗದ ಅರಿವಿನ ಮರಿ ಕಲ್ಯಾಣದೊಳಗೈತಿಪ್ಪ. ಅಲ್ಲಿ ಹೋಗ್ಬೇಕಾಗೈತಿ ನಾವು. ಈ ಮಾನವ ಜನ್ಮದ ಗುರಿ ಏನು? ಯಾವುದಪ್ಪ ಮಾನವನ ಜನ್ಮದ ಗುರಿ ಯಾವುದು? ಬದುಕಿನ ಗುರಿ ಏನು? ಕೇಳ್ತಾರ ನೋಡ್ರಿ ಒಬ್ಬರು ಯೋಗಿಗಳು, ಏನು ಜೀವನದ ಅರ್ಥ, ಏನು ಬದುಕಿನ ಅರ್ಥ, ಯಾವ್ದಪ್ಪ ಜೀವನ ಅಂತ ತಿಳ್ಕೊಂಡು ಹೇಳ್ತಾಳ ಬೋಂತಾದೇವಿ ಹೇಳಿ ಕಳಿಸಿದ್ದು. ಅವಾಗ ಆ ಕೇಳಿರ್ತಕ್ಕಂತಹ ಮನುಷ್ಯನಿಗೆ ದಿಗ್ಭ್ರಮೆ ಆಗ್ತೈತಿ. ಏನಪ್ಪಾ, ಇಷ್ಟು ರಾಜಕುಮಾರಿ ಆಗಿರ್ತಕ್ಕಂಥವ್ರು ಬಂಗಾರದ ತಟ್ಟೆಯಲ್ಲಿ ಉಣ್ತಕ್ಕಂಥ ಒಬ್ಬ ಮಹಾತಾಯಿ ಇವತ್ತು ಬರಿಗಾಲಿನಿಂದ ಬಿಸಿಲಲ್ಲಿ ಹರಕು ಒಂದು ಮುರುಕು ಬಟ್ಟೆಯನ್ನು ಉಟ್ಟುಕೊಂಡು ಕೌದಿಯನ್ನು ಹೊತ್ತುಕೊಂಡು ಇವತ್ತು ಕಲ್ಯಾಣದ ಕಡೆಗೆ ಹೊಂಟಾರ ಅಂತಂದ್ರೆ ಕಲ್ಯಾಣದೊಳಗೆ ಎಂಥ ಬೆಳಕೈತಿ, ಕಲ್ಯಾಣದೊಳಗೆ ಎಂಥ ಶ್ರೀ ಸಂಪತ್ತೈತಿ. ಆ ಬೆಳಕನ್ನ ಅಲ್ಲಿ ತೋರಿಸಿದವರು ಯಾರು? ಅಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣದಿಂದ ಬಂದ್ರು, ಅಲ್ಲಿ ಏನು ಕಾಶ್ಮೀರದಿಂದ ಬಂದ್ರು, ಅಫ್ಘಾನಿಸ್ತಾನದಿಂದ ಬಂದ್ರು. ಹಾಗಾದ್ರೆ ಎಷ್ಟೊಂದು ಬೆಳಕಾಗಿತ್ತು ಈ ಕಲ್ಯಾಣದ ನಗರ. ಎಂತ ಅದ್ಭುತ ಧಾರ್ಮಿಕದ ಕೇಂದ್ರವಾಗಿ ಬೆಳೆದಿತ್ತು 12ನೇ ಶತಮಾನದೊಳಗ. ಯಾಕಂದ್ರ ಪ್ರಭುದೇವರ ವಾಕ್ಯದಾಗ ನಿಜ ಶ್ರೀ ಯಾವುದನ್ನ ಅವ್ರು ಹೇಳ್ಬಿಟ್ಟಾರ. ಅವರು ರಾಜಕುಮಾರಿ ತಿಳ್ಕೊಂಡಿದ್ಲ ಅದನ್ನ. ಯಾವ್ದಪ್ಪ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ನಿನ್ನೊಳಗೆ ಎಂಬುದು ಜ್ಞಾನ ರತ್ನ. ಇದನ್ನ ಕಂಡುಕೊಂಡಿರ್ತಕ್ಕಂಥ ಬೋಂತಾದೇವಿ ಹೇಳ್ತಾಳ, ನಿಜವಾದ ರತ್ನವನ್ನು ನಾವು ಒಳಗೆ ಇಟ್ಕೊಂಡಿವಿ, ಆದ್ರೆ ನಾವು ಹೊರಗೆ ಹುಡುಕಾಡಕತ್ತಿ. ಆತ್ಮಜ್ಞಾನಿಗಳಿಗೆ ನಿಜವಾದ ರತ್ನ ಯಾವುದು ಅಂತ ಗೊತ್ತಾಗ್ಬಿಡ್ತೈತಿ ಅವ್ರಿಗೆ. ಆದ್ರ ನಮ್ಮಂತ ಭ್ರಮಿಷ್ಠರಿಗೆ ನಿಜವಾದ ರತ್ನ ಗೊತ್ತಾಗುದಿಲ್ಲ. ನಮಗ ಹೊರಗಿನ ಒಂದು ತಳುಕು ಬಳಕು ಬೆಳಕು ಅದೇ ನಮಗ ರತ್ನ ಅಂತ ಕಾಣ್ತೀವಿ ನಾವು, ಹೊರತು ಅಂತರಂಗದ ಅರಿವಿನೊಳಗ ಜ್ಞಾನದ ಬೆಳಕಿರೋದನ್ನ ನಾವೇನಪ್ಪಾ ಅಂತಂದ್ರ ಮರೆತುಕೊಂತೀವಿ. ಅಂತಹ ಜ್ಞಾನದ ಬೆಳಕು ಗೊತ್ತಾಗಬೇಕಾಗಿತ್ತಪ್ಪ ಅಂತಂದ್ರ ಇಂಥ ಶರಣರ ಶಿವಾನುಭವ ಗೋಷ್ಠಿಯ ಪರಿಸರಾನುಭವ ಗೋಷ್ಠಿಯ ವಚನಗಳನ್ನ, ಶರಣರ ನುಡಿಗಳನ್ನ ನಾವು ಆಲಿಸೋದ್ರ ಮೂಲಕವಾಗಿ ಆ ಜ್ಞಾನದ ಅರಿವನ್ನ ನಾವು ಸ್ವಲ್ಪ ಆದ್ರೂ ಏನಪ್ಪಾ ಅಂತಂದ್ರ ಗಳಿಸ್ಕೋಬೇಕನ್ನೋದೇ ಶಿವಾನುಭವ ಗೋಷ್ಠಿಯ ಪರಮ ಧ್ಯೇಯವಾಗಿರುವುದರಿಂದಾಗಿ ಅದಕ್ಕ ಬೇಲಿಯೊಳಗ ಬೆಳೆದಿರತಕ್ಕಂತ ಒಂದು ಸಾಮಾನ್ಯ ಹೂ, ಬೇಲಿಯೊಳಗ ಬೆಳೆದಿರತಕ್ಕಂತ ಒಂದು ಸಾಮಾನ್ಯ ಹೂ ಅದು ತನ್ನದೇ ಆಗಿರ್ತಕ್ಕಂಥ ಸುಗಂಧವನ್ನ ಲೋಕಕ್ಕೆ ಕೊಡ್ತೈತಿ. ಆದ್ರ ಅದ್ರ ಬೆಲೆ ಎಷ್ಟಿರ್ತೈತಿ? ಬಾಳ ಆದ್ರೂ ₹1 ಬೇಡ, ₹2 ಇರ್ತೈತಿ. ಆದ್ರೆ ಲಕ್ಷ ಲಕ್ಷ ಕೊಟ್ಟು ಮಾಡಿರ್ತೀವಿ ನಾವು ಬಂಗಾರದ ಹೂ, ಲಕ್ಷ ಕೊಟ್ಟು ಮಾಡಿರ್ತೀವಿ ನಾವು ಬಂಗಾರದ ಹೂ. ಭಗವಂತನ ತಲೆ ಮ್ಯಾಗ ಇಡ್ಲಿಕ್ಕೆ ಅವಕ್ಕೆ ಬರಂಗಿಲ್ಲ. ಅದಕ್ಕೆ ಯಾಕಂತಂದ್ರ ಅದಕ್ಕೆ ಜೀವನೇ ಇಲ್ಲ. ಹಾಗೆ ಬದುಕಿನ ಮೇಲೆ ನೀವು ಆಡಂಬರಕ್ಕೆ ಲಕ್ಷಗಟ್ಲೆ ಹಾಕಿದ್ರು ಸಹಿತ ಆತ್ಮನಿಗೆ ನಾವು ಹಿರಿತವನ್ನ ಮಾಡ್ಲಿಕ್ಕೆ ಸಾಧ್ಯವೇ ಆಗುದಿಲ್ಲ. ಆದ್ದರಿಂದ ಭಕ್ತಿ ಎನ್ನುವಂತ ಪುಷ್ಪವನ್ನ ನಾವು ಹೃದಯದಲ್ಲಿ ಸ್ಥಾಪಿಸಿಕೊಂಡಾಗ ಮಾತ್ರ ಆ ಭಗವಂತನಿಗೆ ಸಮರ್ಪಣೆ ಆಗ್ತದೆ ಅನ್ನೋದೇ ಈ ಪರಮ ಉದ್ದೇಶ. ಎಷ್ಟು ಅದ್ಭುತವಾಗಿದೆ ಶರಣರ ನುಡಿಗಳಂತಂದ್ರ, ಶರಣರ ಶಿವಾನುಭವ ಗೋಷ್ಠಿ ಅಂತಂದ್ರ, ಅಧ್ಯಾತ್ಮದ ಹಸಿವು ಇತ್ತು ಅಂತಂದ್ರ, ಬಹಿರ್ದೆಸೆಯಲ್ಲಿ ಕಾಣತಕ್ಕಂಥ ಬಹಿರಂಗದ ವಸ್ತು ಒಡವೆಗಳಿಗಿಂತ ಅಂತರಂಗದ ಅರಿವಿನ ಬೆಳಕು ಅದು ಅಧ್ಯಾತ್ಮದ ನಮ್ಮನ್ನ ನಾವು ಯಾಕೆ ಬಂದೆವು, ಮಾನವ ಜನ್ಮಕ್ಕೆ ಎದಕ್ಕೆ ಬಂದೆವು, ನಮ್ಮ ಗುರಿ ಏನು, ನಮ್ಮ ಬದುಕಿನ ನಿಜಾರ್ಥವೇನು, ನಮ್ಮ ಬದುಕು ಹೋಗ್ಬೇಕಾದ ದಿಶೆ ಯಾವುದು. ತಾಯಿಯ ಗರ್ಭದೊಳಗಿರ್ತಕ್ಕಂಥ ನಾವು ಮಾಂಸದ ಮುದ್ದೆಯಾಗಿರುವಂತಹ ಸಂದರ್ಭದೊಳಗೆ ಪರಮಾತ್ಮನಲ್ಲಿ ನಾವು ಪ್ರಮಾಣ ಮಾಡಿ ಬಂದೀವಪ್ಪ, ಭಗವಂತ ಈ ತಾಯಿಯ ಗರ್ಭದಿಂದ ಈ ಮಲ ಮೂತ್ರ ವಿಸರ್ಜನೆಯಿಂದ ನಾನು ಹೊರಗೆ ಹಾಕು, ನಾನು ನಿನ್ನ ಸೇವಾ ಮಾಡ್ತೀನಿ, ನಿನ್ನನ್ನೇ ಸ್ಮರಿಸ್ತೀನಿ, ನಿನ್ನ ನಾಮವನ್ನೇ ಕೊಂಡಾಡಿ
ಮತ್ತೆ ನೀನು ಎಲ್ಲಿಂದ ನನ್ನ ಕಳಿಸಿದೋ ನೀನು ಬಂದು ಸೇರ್ತೀನಿ ಅಂತ ತಿಳ್ಕೊಂಡು ವಚನ ಕೊಟ್ಟು ಬಂದಿರತಕ್ಕಂಥ ನಾವು 7,000 ಕೋಟಿ ಜನಸಂಖ್ಯೆ. ಆದ್ರೆ ಭೂಮಿಗೆ ಬಂದ ತಕ್ಷಣವೇ ಬಡಿತು ನೋಡ್ರಿ, ನಮ್ಗೆ ವಾಸನೆ, ಭೂಮಿಯ ವಾಸನೆ ಬಡಿತು, ಜನದ ವಾಸನೆ ಬಡಿತು, ಮಣ್ಣಿನ ವಾಸನೆ ಬಡಿತು, ಹೆಣ್ಣಿನ ವಾಸನೆ ಬಡಿತು. ಎಲ್ಲಾ ವಾಸನೆ ಬಡಿದು ಭಗವಂತನನ್ನ ನಾವು ಮರೆತು ನಮ್ಮ ಬದುಕಿನೊಳಗ ಪಡಬಾರದ ಮ್ಯಾಗ ನಾವೆಲ್ಲಾ ಮುದುಕರಾದ ಮ್ಯಾಗ ದೇವರ ನಾಮ ಸ್ಮರಣೆ